ನಿರ್ಧಾರ ಏನು ಮೇಡಮ್, ಖುಷಿ ಪಡ್ತೀವಿ, ವೆಲ್ಕಮ್ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ ರಾಜ್ಯ ಸರ್ಕಾರನ. ಅವರು ಆ ಟೈಮಲ್ಲಿ ಯಾವುದೋ ಸ್ವಲ್ಪ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೋಗಿತ್ತು. ಈಗಂತೂ ಕ್ಲೀನಾಗಿ ಇವತ್ತು ಏನು ಅನೌನ್ಸ್ ಮಾಡಿದಾರಲ್ಲ, ಯಾವುದೇ ರೀತಿ ಅದು ಸ್ಟಾಪ್ ಆಗಲ್ಲ. 15 ದಿನದಲ್ಲಿ ಎಲ್ಲ ರೆಡಿ ಆಗುತ್ತೆ, ಅದನ್ನು ಜಾರಿಗೆ ಬರುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ನಮ್ಮ ಕರ್ನಾಟಕ ಚಲನಚಿತ್ರಕ್ಕಾಗಲಿ, ನಮ್ಮ ಇಂಡಸ್ಟ್ರಿಗಾಗಲಿ, ನಮ್ಮ ಏನು ಇವತ್ತು ಜನತೆ ಇದ್ದಾರಲ್ಲ, ಕರ್ನಾಟಕದ ಜನತೆ, ಅವ್ರಿಗೆ ಅನುಕೂಲ ಆಗುತ್ತೆ ಮೇಡಮ್. ಏನು 1000-2000 ಸಿನಿಮಾ ರೇಟ್ಗಳು ಕೊಟ್ಟು ಜನಗಳು ಹೋಗ್ತಾ ಇದ್ರಲ್ಲ, ಅದು ತಪ್ಪತ್ತೆ. ಇನ್ಮೇಲೆ ಒಂದು ಸಿನಿಮಾ ಮಾಡೋರು ತಿಂಗಳಿಗೆ 2 ಸಿನಿಮಾ ನೋಡ್ಬೋದು, 3 ಸಿನಿಮಾ ನೋಡ್ಬೋದು. ಹಾಗಾಗಿ ಚಿತ್ರಮಂದಿರಗಳಿಗೆ ಜನಗಳೇ ಬರ್ತಾ ಇರಲಿಲ್ಲ. ಈ ರೇಟಲ್ಲಿ ಎಲ್ಲರೂ ಬರ್ತಾ ಇರೋದು ಅನ್ನೋದು ನಮ್ಮ ಅಭಿಪ್ರಾಯ. ಅದೇ ರೀತಿ ಆಗಿದೆ. ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತೀವಿ. ಇನ್ನು ಮುಂದೆ ಯಾವುದೇ ಸಿನಿಮಾ ಆಗಲಿ ಜನ ಥಿಯೇಟರ್ಗಾರ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಇಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ ಮೇಡಮ್. ಅದು ಏನು ಆದೇಶ ಹೊರಡಿಸಿದ್ರಲ್ಲ, ಅದು ರಾಂಗ್ ರೂಟಲ್ಲಿತ್ತು. ಅದು ಈ ಸಲ ಸರಿಯಾಗಿ ಕಟ್ಟುನಿಟ್ಟಾಗಿ ಎಲ್ಲೆಲ್ಲಿ ಆಗಬೇಕು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಖಂಡಿತ ಈಗ ಅನೌನ್ಸ್ ಆಗಿದೆ. 15 ದಿನದಲ್ಲಿ ಜಾರಿಗೆ ಆಗತ್ತೆ. ಒಳ್ಳೆಯದಾಗಲಿ ಸರ್ಕಾರಕ್ಕೆ, ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ. ನಾಳೆ ಇದ್ರ ಬಗ್ಗೆನೇ ಪ್ರೆಸ್ ಮೀಟ್ ಇಟ್ಕೊಳ್ತಾ ಇದ್ವಿ. ದಯವಿಟ್ಟು ನಾಳೆ ಬನ್ನಿ. ಇದಕ್ಕೆ ಯಾವ ಕ್ವಶನ್ ಬೇಕಾದ್ರೂ ನಾಳೆ ಕೇಳಿ. ಈಗ ಖಂಡಿತ ಇಲ್ಲ, ಅವ್ರು ಅನ್ಕೊಂಡಿದ್ದಾರೆ ಮೇಡಮ್, ದೊಡ್ಡ ಬಡ್ಜೆಟ್ದು ಏನಕ್ಕಾಗುತ್ತೆ ಹೇಳಿ. 100 ಜನ ನೋಡೋದು, 500 ಜನ ನೋಡ್ತಾರೆ. ಈಗ ಇನ್ನೂ ಒಳ್ಳೇದಾಗತ್ತೆ ಅವ್ರಿಗೆ. ಅವರು ಅಭಿಪ್ರಾಯ ಸರಿಯಾಗಿಲ್ಲ. ನಾವು ರೇಟ್ ಜಾಸ್ತಿ ಇದ್ದಾಗ ನಮಗೆ ಲಾಭ ಜಾಸ್ತಿ ಕಳಿಸ್ಬೋದು ಅಂತೇಳಿ. ಮೇಡಮ್, ಜನ ಜಾಸ್ತಿ ನೋಡಿದಾಗ ನೀವು ಹೇಳಿ. ಈಗ 1000 ಕೊಟ್ಟು 100 ಜನ ಥಿಯೇಟರ್ಗೆ ಬರೋದು, 200 ಕೊಟ್ಟು 1000 ಜನ ಬಂದಾಗ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಅದು ಅವ್ರಿಗೆ ಗೊತ್ತಾಗತ್ತೆ. ಈ 3 ಮಂತ್ಸಲ್ಲಿ ಗೊತ್ತಾಗತ್ತೆ. ಈ ಕ್ವಶನ್ಸ್ ಎಲ್ಲ ನಾಳೆ ಕೇಳಿ, ಎಲ್ಲವೂ ನಿಮಗೆ ಹೇಳ್ತೀವಿ. ಏನಂತ ಸರ್, ನಾನು ಚಿತ್ರಮಂದಿರ ಮಾಲೀಕ, ಬೆಂಗಳೂರಲ್ಲಿ ನನ್ನ 3 ಥಿಯೇಟರ್ಗಳಿದೆ. ನನಗೆ ಗೊತ್ತಿದೆ ಏನಂತೇಳಿ. ಜನ ಯಾತಿಗೆ ಬರ್ತಾ ಇಲ್ಲ ಅಂದರೆ ಅವ್ರಿಗೆ ಆಗ್ತಾ ಇಲ್ಲ ಸರ್, ಎಟ್ತಾ ಇಲ್ಲ ರೇಟು. ಯಾವುದೋ ಪ್ಯಾನ್ ಇಂಡಿಯಾ ಅಂತ ಒಂದು ಬರುತ್ತೆ ಸರ್, ಅದಕ್ಕೊಂದ್ಸಲಿ ಸಿನಿಮಾ ನೋಡ್ಬಿಟ್ಟಾಗ 2 ತಿಂಗಳು ಅವ್ರ ಸಿನಿಮಾ ನೋಡೋಕ್ಕೆ ಆಗಲ್ಲ. ಒಂದು ಫ್ಯಾಮ್ಲಿ ಹೋಗ್ಬೇಕಾದ್ರೆ 10-15 ಸಾವಿರ ಖರ್ಚಾಗುತ್ತೆ. ಹೆಂಗೆ ನೋಡ್ತಾನೆ ಅಲ್ಲಿ ಸಾಮಾನ್ಯ ಜನ, ಎಲ್ಲಿ ನೋಡೋಕೆ ಸಾಧ್ಯ ಇದೆ? ಇಲ್ಲ ಸರ್, ಎಲ್ಲರಿಗೂ ಒಳ್ಳೇದಾಗುತ್ತೆ. ನೀವೇನು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರಲ್ಲ, ಅವ್ರಿಗೂ ಒಳ್ಳೇದಾಗುತ್ತೆ. ಹಾಂ, ಇಲ್ಲ, ಯಾವುದೇ ಕ್ಲಾಸ್ ಇರ್ಬೋದು, ನಿಮ್ದು 200 ರೂಪಾಯಿ ಮೇಲೆ ಮೀರೋಂಗಿಲ್ಲ. ಅದನ್ನು ಮಾಡಿದ ಅದಕ್ಕೂ ಸ್ವಾಗತ ಕೊಡ್ತೀವಿ ನಾವು. ನಮಗೂ ಆಸೆ ಇದೆ ದುಡಿಬೇಕಂತೇಳಿ. ಹಾಗಂತೇಳಿ 6 ತಿಂಗಳಿಗೋ 3 ತಿಂಗಳಿಗೋ ಯಾವುದೋ ಒಂದು ಸಿನಿಮಾ ಬಂದಾಗ ಜನ ಬರ್ತಾರೆ. ಬಾಕಿ ಟೈಮಲ್ಲಿ ನಾನು ಬಾಗ್ಲಾಗಿ ಕೂತ್ಕೊಳ್ಳ. ನಾನೊಬ್ಬ ಥಿಯೇಟ್ರ್ ಮಾಲೀಕ. ಹಾಗಂತೇಳಿ ನಾವು ಹಾಕಿದ ರೇಟ್ಗಳೆಲ್ಲ ಅವ್ರು ಬರಬೇಕಂತ ಏನಿದೆ? ಜನಕ್ಕೆ ಎತ್ಕಬೇಕಲ್ಲ, ಸಾಮಾನ್ಯ ಜನಕ್ಕೆ ಎತ್ಕಬೇಕು. ಯಾರೋ ಸಾಫ್ಟ್ವೇರ್ ಅವರು, ಯಾರೋ ಸಾಹುಕಾರರು ಬರೋದಲ್ಲ ಸಿನಿಮಾಗೆ. ಎಲ್ಲರೂ ಜನ ನೋಡಬೇಕು. ಮಾಡ್ತಾರೆ ಸರ್, ಮಾಡಲಿ. ನಮಗೂ ಸುಮಾರು ಬನ್ನಿ, ನಾಳೆ ಬನ್ನಿ ಮಾತಾಡ್ತೀನಿ. ನಾಳೆ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ಸರ್.